ಇವತ್ತು ಕಲಬುರಗಿ ಜಿಲ್ಲೆ ಮತ್ತು ಕಲಬುರಗಿ ನಗರದಲ್ಲಿ ಏನು ಸಾರ್ವಜನಿಕ ಉದ್ಯಾನವನ ಜಾಗಗಳಲ್ಲಿ ಮತ್ತು ಸರ್ಕಾರಿ ಗೈರಾಣಿ ಜಾಗಗಳಲ್ಲಿ ಅನಧಿಕೃತ ಕಟ್ಟಡಗಳ ನಿರ್ಮಾಣ ಆಗ್ತಾ ಇದಾವ. ಅದನ್ನ ನಾವು ಇವತ್ತು ತೀವ್ರವಾಗಿ ಖಂಡಿಸ್ತೀವಿ. ಅದಕ್ಕಾಗಿ ನಾವು ಏನು ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ ಬೆಂಗಳೂರಿಗೆ ಏನು ಇವತ್ತು ತಹಸೀಲ್ದಾರರು ಕಲಬುರಗಿ, ಜಿಲ್ಲಾಧಿಕಾರಿಗಳು ಕಲಬುರಗಿ, ಮಹಾನಗರ ಪಾಲಿಕೆ ಆಯುಕ್ತರ ವಿರುದ್ಧ ಇವತ್ತು ನಾವು ದೂರನ್ನ ಸಲ್ಲಿಸಿದ್ದೇವೆ ಮಾನ್ಯ ಹೈಕೋರ್ಟ್ಗೆ. ಏನಂದ್ರೆ ಇವತ್ತು ಕಲಬುರಗಿ ನಗರದಲ್ಲಿ ಏನು ಸಾರ್ವಜನಿಕ ಉದ್ಯಾನವನ ಜಾಗಗಳು ಸಾಬೀತಾದ್ರೂ ಕೂಡ ಅದರಲ್ಲಿ ಅನಧಿಕೃತ ಪೆಟ್ರೋಲ್ ಬಂಕ್ ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತು ಜೇವರ್ಗಿ ರಸ್ತೆಯಲ್ಲಿರುವಂತ ರೆಡ್ಡಿ ಪೆಟ್ರೋಲ್ ಬಂಕ್ ಅನ್ನು ಕೂಡ ಇವತ್ತು 2018ರಲ್ಲಿ ಮಾನ್ಯ ಪ್ರಾದೇಶಿಕ ಆಯುಕ್ತರು, ಜಿಲ್ಲಾಧಿಕಾರಿಗಳು, ಮಹಾನಗರ ಪಾಲಿಕೆ ಆಯುಕ್ತರು ಇವರೆಲ್ಲರೂ ಕೂಡಿ ತನಿಖೆಯನ್ನ ಮಾಡಿ ಇದು ಸಾರ್ವಜನಿಕ ಉದ್ಯಾನವನ ಜಾಗ ಇದೆ ಅಂತೇಳಿ ಸರ್ಕಾರಕ್ಕೆ ಲೆಟರ್ ಬರೆದ್ರು ಕೂಡ ಇಲ್ಲಿವರೆಗೂ ಆ ಪೆಟ್ರೋಲ್ ಬಂಕಿನ ಒಂದೇ ಒಂದು ಇಟಂಗಿಯನ್ನ ಕೂಡ ಇವತ್ತು ಈ ಅಧಿಕಾರಿಗಳಿಗೆ ಅಳಗಾಡಿಸ್ಲಿಕ್ಕೆ ಆಗಿಲ್ಲ. ಯಾಕಾಗಿಲ್ಲ ಅಂದ್ರೆ ಇವತ್ತು ಭ್ರಷ್ಟಾಚಾರವನ್ನ ಮಾಡ್ತಾ ಇದಾರ. ಇವತ್ತು ಇಲ್ಲಿಗಲ್ ಆಗಿ ಕನ್ಸ್ಟ್ರಕ್ಷನ್ ಗಳನ್ನ ಕಟ್ತಾ ಇದಾರ. ಅಂತವ್ರ ಹತ್ರ ಇವರು ಹಪ್ತಗಳನ್ನ ತಗೋತಾ ಇದಾರೆ ಈ ಅಧಿಕಾರಿಗಳು. ಆ ಕಾರಣಕ್ಕಾಗಿ ಇವತ್ತು ಏನು ಸರ್ಕಾರದ ಉದ್ಯಾನವನಗಳು, ಸರ್ಕಾರದ ಗೈರಾಣಿ ಜಾಗಗಳನ್ನ ಯಾರು ಸಂರಕ್ಷಣೆ ಮಾಡಬೇಕಾಗಿತ್ತು ಆ ಅಧಿಕಾರಿಗಳು ಇವತ್ತು ಏನದ ಬೇರೆ ಎದ್ದು ಹೊಲ ಮೈದಂತೆ ಇವತ್ತು ಭ್ರಷ್ಟಾಚಾರಕ್ಕೆ ಇವತ್ತು ಅನುವು ಮಾಡಿಕೊಡ್ತಾ ಇದಾರ. ಆ ಕಾರಣಕ್ಕಾಗಿ ನಾವು ಮಾನ್ಯ ಉಚ್ಚ ನ್ಯಾಯಾಲಯ ಅಂದ್ರೆ ಇವತ್ತು ಕರ್ನಾಟಕದ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ಮೊರೆ ಹೋಗಿದ್ದು ಅಲ್ಲಿ ನಾವು ದೂರನ್ನ ಸಲ್ಲಿಸಿದ್ದೇವೆ. ಆ ಕಾರಣಕ್ಕಾಗಿ ಇವತ್ತು ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಮತ್ತು ಈ ಅಧಿಕಾರಿಗಳಿಗೆ. ಏನಂದ್ರೆ ನೀವು 15 ದಿನಗಳಲ್ಲಿ ಏನು ನಮ್ಮ ಇಡೀ ಕಲಬುರಗಿ ನಗರದಲ್ಲಿ ಏನು ಸರ್ಕಾರಿ ಗೈರಾಣಿ ಜಾಗಗಳದಾವ, ಸರ್ಕಾರಿ ಪಬ್ಲಿಕ್ ಗಾರ್ಡನ್ಗಳದಾವ, ಉದ್ಯಾನವನಗಳದಾವ, ಅವು ಎಲ್ಲವನ್ನ ತೆರವುಗೊಳಿಸಬೇಕು. ಅನಧಿಕೃತ ಕಟ್ಟಡಗಳನ್ನ ಇವತ್ತು ಡೆಮಾಲೇಷನ್ ಮಾಡಿ ಅದನ್ನ ಸರ್ಕಾರ ಅಧೀನಕ್ಕೆ ಒಳಪಡಿಸಬೇಕು ಅಂತೇಳಿ ಈ ಮೂಲಕ ನಾವು ಇವತ್ತು ಆಗ್ರಹವನ್ನ ಮಾಡ್ತಾ ಇದ್ದೀವಿ ಮತ್ತು ಅಧಿಕಾರಿಗಳಿಗೆ ನಾವು ಇವತ್ತು ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ಒಂದು ವೇಳೆ ಈ ಏನು ಸರ್ಕಾರಿ ಉದ್ಯಾನವನಗಳು ಅದಾವ, ಇವತ್ತು ಪಬ್ಲಿಕ್ ಪಾರ್ಕ್ಗಳದಾವ, ಇವತ್ತು ಸರ್ಕಾರಿ ಗೈರಾಣಿ ಜಾಗಗಳದಾವ, ಇದನ್ನ ನೀವು ಒಂದು ವೇಳೆ ಸಂರಕ್ಷಣೆ ಮಾಡಿಲ್ಲ ಅಂದ್ರ ನೀವು ನಿಮ್ಮ ವಿರುದ್ಧವೇ ನಾವು ನಮ್ಮ ಹೋರಾಟವನ್ನ ಚಳವಳಿಯನ್ನ ಪ್ರಾರಂಭಿಸ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ಗಂಟೆಯನ್ನ ನೀಡ್ತಾ ಇದ್ದೀವಿ. ಇವತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಏನ ಉದ್ಯಾನವನಗಳದಾವ, ಅವು ಆಕ್ಚುಲಿ ಉದ್ಯಾನಗಳನ್ನು ಮಾಡಿರೋದು ಎದಕ್ಕಪ್ಪ ಅಂತಂದ್ರ ಜನರಿಗೆ ಎಕ್ಸರ್ಸೈಸ್, ಮಕ್ಕಳಿಗೆ ಓಡಾಟಕ, ಆಟ ಆಡಕ ಮಾಡಿರುವಂತ ಉದ್ಯಾನವನಗಳು ಆಗಿರ್ತಾವ. ಅವು ಈಗಿಂತನ ಆಲ್ಮೋಸ್ಟ್ ಎಲ್ಲ ಉದ್ಯಾನವನಗಳು ಡೆವಲಪ್ಮೆಂಟ್ ಮಾಡಿಲ್ಲ. ಅವು ಎಲ್ಲಿ ಅವಂತ ಜನರಿಗೂ ಗುಣ ಇಲ್ಲ. ಅವು ಗೋಡೆಗಳ ಮಾತ್ರ ಉಳಿದಾವ. ಇವತ್ತು 2-3 ಕಡೆ ಉದ್ಯಾನವನಗಳಿಗೆ ಮಾಡಿಫೈ ಲೇಔಟ್ ಗಳನ್ನ ಮಾಡಿ ಅಲ್ಲಿ ರೆಸಿಡೆನ್ಸಿಯಲ್ ಅಪ್ರೂವಲ್ ಕೊಟ್ಟಿದಾರ. ಅಂದ್ರೆ ಅವ್ರಿಗೆ ಪ್ಲಾಟ್ ನಿವೇಶನಗಳನ್ನ ಮಾಡಿ ಮಾರಾಟನೂ ಮಾಡಿದ್ದಾರ ಮತ್ತು CA ಗಳನ್ನು ಪೆಟ್ರೋಲ್ ಬಂಕ್ ಅಂತ ಮಾಡಿ ಮಾರಾಟಗಳನ್ನ ಮಾಡಿದ್ದಾರ. ಇವೆಲ್ಲ ಕಾನೂನು ಬಾಹಿರ ಆಕ್ಟಿವಿಟೀಸ್ ಗಳನ್ನು ಕಲಬುರಗಿಯಲ್ಲಿ ಇವು ಸರ್ಕಾರಿ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದಿದ್ದಾವ. ಆದ ಕಾರಣಕ್ಕಾಗಿ ಇವು ಸರ್ಕಾರಿ ಅಧಿಕಾರಿಗಳು, ಮೇಲಧಿಕಾರಿಗಳು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಇಂಥ ಕುತಂತ್ರಕಾರಿ ಕೆಲಸ ಮಾಡಿರುವ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳಿಸಿ ಅವರನ್ನ ಜೈಲಿಗೆ ತಳ್ಳುವಂತ ಕೆಲಸ ಮಾಡಬೇಕು. ಅದರಿಂದ ಈ ನಾಡಿಗೆ, ಈ ಜನರಿಗೆ ಎಲ್ಲ ಅನುಕೂಲ ಆಗುವಂತ ಕೆಲಸ ಆಗುತ್ತದೆ. ಯಾಕಂದ್ರ ಬಹಳಷ್ಟು ಬೆಲೆ ಬಾಳುವ ಆಸ್ತಿಗಳು, ಆ ಆಸ್ತಿಗಳಿಗೆ ಇವರು ದುಡ್ಡಿಗಾಗಿ ಆ ಉದ್ಯಾನವನಗಳನ್ನು ಮಾರ್ಕೊಂಡು ತಿಂತ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿಯಾಗಿದೆ? ಅವೆಲ್ಲವೂ ನಿಲ್ಲಿಸಬೇಕು ಈಗಾಗಲೇ. ಮತ್ತೆ ಇರೋ ಉದ್ಯಾನವನಗಳನ್ನು ಸರಿಪಡಿಸಬೇಕು. ಅವೆಲ್ಲ ಬಜೆಟ್ ಗಳನ್ನ ಹಾಕಿಸಿ ಅವ್ರಿಗೆ ಡೆವಲಪ್ಮೆಂಟ್ ಮಾಡಿ ಮಕ್ಕಳಿಗೆ ಓಡಾಟಕ್ಕೆ, ವಾಕಿಂಗ್, ಜಾಗಿಂಗ್ ಎಲ್ಲ ಮಾಡಿಸ್ಬೇಕು. ಯಾಕಂದ್ರೆ ಇವತ್ತು ನಾಳೆ ಹವಾಮಾನನು ಸರಿ ಇಲ್ಲ. ಎಲ್ಲ ಜನರಿಗೆ ಬೇಕಾದಷ್ಟು ನಾನಾ ತರದ ಬ್ಯಾನಿಗಳು ಬರ್ತಿದಾವ. ಅವ್ರು ಹೆಲ್ದಿಯಾಗಿ ವಾಕಿಂಗ್, ಜಾಗಿಂಗ್ ಮಾಡ್ಕೊತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಜನರು ಒಳ್ಳೆ ಹೆಲ್ದಿ ಆಗಿರ್ಬೋದು ಅಂತ ನಮ್ಮ ಅನಿಸಿಕೆ ಅದ. ಒಂದು ವೇಳೆ ಇವರು ಸರ್ಕಾರಿ ಅಧಿಕಾರಿಗಳು ಮಾಡಿರುವ ಅಂದ್ರೆ ಕಬಳಿಕೆ ಮಾಡಿರುವ ಉದ್ಯಾನವನಗಳನ್ನು ತೆರವುಗೊಳಿಸಿಲ್ಲ ಅಂತಂದ್ರೆ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಮುದಿ ಹಾಕಿ ಹೋರಾಟಗಳನ್ನು ಮಾಡುವಂತ ಪ್ರಸಂಗ ನಿರ್ಮಾಣ ಆಗಬಹುದು. ನಮಸ್ಕಾರ. ನನ್ನ ಹೆಸರು ವಿಜಯ್ ಜಾಧವ್.